ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯಾವುದಪ್ಪ ಅಂದರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಕರೋನಾ ಪರೀಕ್ಷೆ ಕೋವಿಡ್-19 ಕರೋನಾ ಪರೀಕ್ಷೆನ ನಡೆಸ್ಕೋಬೋದು. ಯೂಸಿಂಗ್ CoviSelf ಎಂಬ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಬಳಕೆ ಮಾಡಿಕೊಂಡು ನೀವು ಮನೆಯಲ್ಲೇ ಕೊರೋನಾ ಪಾಸಿಟಿವ್ ಆಗಿದೆ ಅಥವಾ ನೆಗೆಟಿವ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವೇ ಕನ್ಫರ್ಮೇಷನ್ ಮಾಡ್ಕೋಬೋದು. ಯಾವುದೇ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಯಾವ ಥರ ಟೆಸ್ಟ್ ಮಾಡ್ಕೋಬೇಕು ಮತ್ತು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋ ಬಳಕೆ ಬಗ್ಗೆ ಮಾಹಿತಿನ ನಾನು ಸಂಪೂರ್ಣದ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಫಸ್ಟ್ ನಮ್ಮ ಚಾನಲ್ ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂದರೆ, ಈಗ ನೀವು ಈಗಿನ ಒಂದು ಸಿಚುವೇಷನಲ್ಲಿ ಕೋವಿಡ್-19 ಎರಡನೇ ಅಲೆ ತುಂಬ ಕಠಿಣವಾಗಿ ಕ್ರೂರವಾಗಿ ಹರಡ್ತಾ ಇರೋದ್ರಿಂದ ಬಹಳಷ್ಟು ಜನ ಏನಂದರೆ ಆಸ್ಪತ್ರೆಗೆ ಹೋಗಿ ಹೆದರಿಕೆ ಆಗ್ತಾಯಿದೆ. ನನಗೆ ಕೋವಿಡ್-19 ಆಗಿದೆ, ಏನು ಕೋವಿಡ್-19 ಆಗಿತ್ತು ಅಂದರೆ ನಾನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಪಾಸಿಟಿವ್ ಅಂದ್ಬಿಡ್ತಾರೆ, ಆಮೇಲೆ ಐಸೋಲೇಷನ್ ಮಾಡಿಬಿಡ್ತಾರೆ, ಆ ಥರ ಈ ಥರ ಅಂತೇಳಿ ತುಂಬ ಹೆದರಿಕೆ ಇರುತ್ತೆ ಬಹಳಷ್ಟು ಜನಗಳು. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅಂದರೆ ICMR CoviSelf ಎಂಬ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ಅಪ್ರೂವಲ್ಲು ಕೊಟ್ಟಿದೆ ಫ್ರೆಂಡ್ಸ್. ಅದನ್ನು ಯೂಸ್ ಮಾಡ್ಕೋಬೋದು, ನೀವು ಮನೇಲೆ ಕೂತ್ಕೊಂಡು ಯೂಸ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಎಷ್ಟು ಬೀಳುತ್ತೆ, ಈ CoviSelf ಅನ್ನೋ ಟೆಸ್ಟಿಂಗ್ ಕಿಟ್ನ ನೀವು ಯಾವ ಥರ ಯೂಸ್ ಮಾಡಬೇಕು, ಮತ್ತು ಇದಕ್ಕೆ ಎಷ್ಟು ಬೀಳುತ್ತೆ, ಮತ್ತು ಇದಕ್ಕೆ ಯಾವ ಥರ ಪ್ರೊಸೀಜರ್ ಇದೆ, ಯಾವ ಥರ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋದನ್ನೇ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನಪ್ಪ ಅಂದರೆ, ಈಗ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರ. ಕೋವಿಡ್-19 ಇನ್ನೇನಪ್ಪ ಅಂದರೆ ನೀವು ಚೆಕ್ ಮಾಡಿಸ್ಕೋಬೋದು ಫ್ರೆಂಡ್ಸ್. ಕೋವಿಡ್-19 ಚೆಕ್ ಮಾಡಿಸ್ಕೋಬೇಕಿತ್ತಂದರೆ CoviSelf ಬೈ Mylab ಅಂತ ಒಂದು ಕೋವಿಡ್-19 ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಸೆಲ್ಫ್ ಕಿಟ್ ಇದು. ಇದೇನು ಮಾಡ್ತಾ ಇದೆ ಅಂದರೆ ಫ್ರೆಂಡ್ಸ್, ಇಂಡಿಯಾ ಫಸ್ಟ್ ಕೋವಿಡ್-19 ಟೆಸ್ಟ್ ಕಿಟ್ ಆಗಿದೆ ಫಾರ್ ಸೆಲ್ಫ್ ಯೂಸ್, ಅಂದರೆ ಮನೆಯಲ್ಲೇ ಕೂತ್ಕೊಂಡು ಸೆಲ್ಫ್ ಯೂಸ್ ಮಾಡೋಕ್ಕೋಸ್ಕರ ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಸೆಲ್ಫ್ ಕಿಟ್ ಆಗಿದೆ. ಈ ಟೆಸ್ಟ್ ರಿಸಲ್ಟ್ಸ್ನ ವಿತಿನ್ 20 ಮಿನಿಟ್ಸ್ ಅಂದರೆ 20 ನಿಮಿಷದಲ್ಲಿ ನಿಮಗೆ ರಿಸಲ್ಟ್ನ ಕೊಡುತ್ತೆ ಫ್ರೆಂಡ್ಸ್. ಮತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ಇದನ್ನು ರಿಸಲ್ಟ್ನು ಕೂಡ ಪಡ್ಕೋಬೋದು ಫ್ರೆಂಡ್ಸ್, ಮತ್ತು ರಿಪೋರ್ಟ್ನು ಕೂಡ ಪಡ್ಕೋಬೋದು ಥ್ರೂ ದಿ ಆ್ಯಪ್. ಅದು ಆ್ಯಪ್ ಅಂದರೆ CoviSelf ಬೈ Mylab ಅನ್ನೋ ಒಂದು ಆ್ಯಪ್ನ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕಾಣ್ತಾ ನೋಡಿ ಫ್ರೆಂಡ್ಸ್. ಗೂಗಲ್ ಪ್ಲೇಸ್ಟೋರ್ನಲ್ಲಿ CoviSelf ಬೈ Mylab ಅಥವಾ iOS ಆ್ಯಪಲ್ ಮೊಬೈಲ್ ಫೋನ್ನ ಯೂಸ್ ಮಾಡ್ತಾ ಇದ್ದರೆ ಆ್ಯಪ್ ಸ್ಟೋರ್ ಮುಖಾಂತರ ಕೂಡ ಅವ್ರು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ತುಂಬಾ ಈಸಿ ಪ್ರೊಸೀಜರ್. ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಏನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ CoviSelf ಅನ್ನೋ Mylabನ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈ ರಿಸಲ್ಟ್ನ ತೊಗೋಬೇಕಿತ್ತು ಅಂದರೆ ರಿಪೋರ್ಟ್ನ, ಅಂದರೆ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಕೇವಲ 20 ನಿಮಿಷದಲ್ಲಿ ನಿಮಗೆ ತಿಳಿಸ್ಕೊಡ್ತೆ ಫ್ರೆಂಡ್ಸ್. ಆಮೇಲೆ ತುಂಬ ಈಸಿ ಟು ಯೂಸ್, ರಿಸಲ್ಟ್ಸ್ ವಿತಿನ್ 20 ಮಿನಿಟ್ಸ್ ಬರುತ್ತೆ. ಆಮೇಲೆ ರಿಪೋರ್ಟ್ ಕೂಡ ನಿಮ್ಮ ಕೈಲೇ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ನಿಮಗೆ ಪಾಸಿಟಿವ್ ಅಂತ ಬಂದರೆ ಹೋಮ್ ಐಸೋಲೇಷನ್ ಕೂಡ ಮಾಡ್ಕೋತಾ, ಕನ್ಸಲ್ಟಿಂಗ್ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡ್ಕೋಬೋದು, ಅಥವಾ ಅದರ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಸ್ನು ಕೂಡ ಪಡ್ಕೋಬೋದು. ಯಾವುದೇ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಇದು ಇಂಟೆಲಿಜೆಂಟ್ಲಿ ಡಿಸೈನ್ಡ್ ಟ್ಯೂಬ್ ಆಗಿರೋದ್ರಿಂದ ಇದು ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಫಿಲ್ಡ್ ವಿತ್ ಸೊಲ್ಯೂಷನ್ಸ್ ಇನ್ಆಕ್ಟಿವೇಟ್ಸ್ ಆರ್ ವೈರಸ್ ಆ್ಯಂಡ್ ಡಿಸೈನ್ಡ್ ಇನ್ ದ ಮ್ಯಾನರ್ ಟು ಕಂಟ್ರೋಲ್ ಕಂಟಿಜನ್. ಅಂದರೆ ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಟ್ಯೂಬ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ನಲ್ಲಿ ಒಂದು ಇಂಟೆಲಿಜೆಂಟ್ಲಿ ಡಿಸೈನ್ ಟ್ಯೂಬ್ ಮಾಡಿರ್ತಾರೆ. ಅದರಲ್ಲಿ ಏನು ಹಾಕಬೇಕಾಗುತ್ತೆ ಅಂದರೆ, ನೀವು ಒಂದು ನಸಲ್ಸನ್ನು ಹಾಕಬೇಕಾಗುತ್ತೆ. ನಸಲ್ಸ್ ಡ್ರಾಪ್ಸ್ ಏನು ಬರ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಮೂಗಿನಿಂದ ತೊಗೊಂಡಿರ್ತಂಥ ದ್ರವನ ಇದರಲ್ಲಿ ಹಾಕಿದ ಮೇಲೆ ಸ್ವಲ್ಪ ಜಸ್ಟ್ ಒಂದು 2 ನಿಮಿಷ ಬಿಟ್ಬಿಟ್ಟು ನೆಕ್ಸ್ಟು ಟೆಸ್ಟ್ ಕಿಟ್ ಬರುತ್ತೆ. ಅದ್ರ ಮೇಲೆ ಹಾಕಿದ ಮೇಲೆ 2 ಲೈನ್ ಬಂತಂದರೆ ಪಾಸಿಟಿವ್, ಅಂದರೆ ಸಿಂಗಲ್ ಲೈನ್ ಬಂತಂದರೆ ನೆಗೆಟಿವ್ ಅಂತ ಕನ್ಫರ್ಮೇಷನ್ ಆಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು ಸೇಫ್ ಸ್ವಾಬ್ ಟ್ಯೂಬ್ನ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದಾದಮೇಲೆ ಒಂದು ಈಸಿ ಆ್ಯಂಡ್ ಸೇಫ್ ಡಿಸ್ಪೋಸಬಲ್ ಏನು ಮಾಡಿರ್ತಾರೆ ಅಂದರೆ ಬಯೋ ಹಜಾರ್ಡ್ ಬ್ಯಾಗ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದನ್ನು ನೀವು ವಾಪಸ್ಸು ಅದನ್ನು ಡಿಸ್ಪೋಸ್ ಮಾಡೋಕ್ಕೋಸ್ಕರ ಒಂದು ಬಯೋ ಹಜಾರ್ಡ್ ಅಂದರೆ ಬಯೋಲಜಿಕಲಿ ನೈಸರ್ಗಿಕವಾಗಿರ್ತಕ್ಕಂಥ ಡಿಸ್ಪೋಸಬಲ್ ಆಗುವಂಥ ಬಯೋ ಹಜಾರ್ಡ್ ಬ್ಯಾಗ್ನು ಕೂಡ ಕೊಟ್ಟಿರ್ತಾರೆ. ಅದ್ರಲ್ಲಿ ಹಾಕಿಬಿಟ್ಟು ಆಮೇಲೆ ನೀವು ರಿಸಲ್ಟ್ನ ನೋಡೋಕ್ಕೋಸ್ಕರ ಅಂದರೆ QR ಕೋಡ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮೇಲೆ ಒಂದು QR ಕೋಡ್ ಕೊಟ್ಟಿರ್ತಾರೆ ಟೆಸ್ಟ್ ರಿಸಲ್ಟ್ಸ್ ಬರೋದಕ್ಕೋಸ್ಕರ. ಆ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದರೆ ಜಸ್ಟ್ ವಿತಿನ್ 20 ಮಿನಿಟ್ಸ್ನಲ್ಲಿ ನಿಮಗೆ ರಿಸಲ್ಟ್ಸ್ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಕನ್ಫರ್ಮೇಷನ್ ಬರುತ್ತೆ ಫ್ರೆಂಡ್ಸ್. ಈ ಥರ ಏನಂದರೆ ನೀವು ಆಮೇಲೆ ಇದು ಕಂಪಲ್ಸರಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ ರಿಸಲ್ಟ್ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು iOSನಲ್ಲೂ ಇದೆ, ಆಮೇಲೆ ಆಂಡ್ರಾಯ್ಡ್ ಮೊಬೈಲ್ ಫೋನಿಗೂ ಎರಡಕ್ಕೂ ಪ್ರೆಸೆಂಟ್ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಈಸಿಯಾಗಿ ನೋಡ್ಕೋಬೋದು ಫ್ರೆಂಡ್ಸ್. CoviSelf ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ನ ಮನೆಯಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇದ್ರದ್ದು ವಿಡಿಯೋನೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವಿಡಿಯೋನೂ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಯಾವ ಥರ ಚೆಕ್ ಮಾಡೋದು ಏನು ಅನ್ನೋದ. ಇನ್ನು ಬಲ ಸುಲಭ ಕೊರೋನಾ ಫಲಿತಾಂಶ. ಮನೆಯಲ್ಲೇ ಕೊರೋನಾ ಪರೀಕ್ಷೆ ನಡೆಸುವ CoviSelf ಎಂಬ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದರೆ ICMR ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಒಟ್ಟಿಗೆ ನಡೆದ ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾದರಿ ಕಿಟ್ ಆಗಿದ್ದು, ಈ ಕಿಟ್ ಕೇವಲ 250 ರೂಪಾಯಿ ದರದಲ್ಲಿ ಸಿಗುತ್ತೆ ಫ್ರೆಂಡ್ಸ್. 250 ರೂಪಾಯಿಲೇ ನೀವು ಕೊರೋನಾ ಟೆಸ್ಟ್ನ ಮಾಡ್ಕೋಬೋದು ಮನೆಯಲ್ಲೇ ಕೂತ್ಕೊಂಡು.
ಅಲ್ಲಿ ಇಲ್ಲಿ ತುಂಬ ಖರ್ಚಾಗುತ್ತೆ, ಹಾಸ್ಪಿಟ್ಲಿಗೆ ಹೋದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಇಷ್ಟಾಗುತ್ತೆ, ಇಷ್ಟು ಲಕ್ಷ ಆಗುತ್ತೆ ಅನ್ನೋದನ್ನ ಅವಾಯ್ಡ್ ಮಾಡಿಕೊಂಡು ಕೇವಲ 250 ರೂಪಾಯಿದಲ್ಲಿ ನೀವು ಟೆಸ್ಟ್ ಮಾಡ್ಕೋಬೋದು. ಈ ಕಿಟ್ನಲ್ಲಿ ಏನೇನಿರುತ್ತಪ್ಪ ಅಂದರೆ, ಸೊ ಬಳಕೆದಾರರ ಮಾಹಿತಿ ಚೀಟಿ ಇರುತ್ತೆ, ಪ್ರೀ ಫಿಲ್ಡ್ ಎಕ್ಸ್ಟ್ರಾಕ್ಷನ್ ಟ್ಯೂಬ್ ಇರುತ್ತೆ, ಒಂದು ಟ್ಯೂಬ್ ನಸಲ್ ಟ್ಯೂಬ್ನ ಕೊಟ್ಟಿರ್ತಾರೆ, ಅದರ ಜೊತೆಗೆ ಹೈಜಿನ್ ಸ್ವಾಬ್ನ ಕೊಟ್ಟಿರ್ತಾರೆ, ಅಂದರೆ ಚೆಕ್ ಮಾಡೋಕ್ಕೋಸ್ಕರ, ಅದಾದ ವೈರಸ್ನ ಅದು ಇದನ್ನ ಮಾಡೋದಕ್ಕೋಸ್ಕರ, ಡಿಸ್ಪೋಸ್ ಮಾಡೋದಕ್ಕೋಸ್ಕರ. ಆಮೇಲೆ ಟೆಸ್ಟಿಂಗ್ ಸ್ಟ್ರಿಪ್ನ ಕೊಟ್ಟಿರ್ತಾರೆ, ಸ್ಟ್ರಿಪ್ ಬಂದಿರುತ್ತೆ. ಸೊ ಆಮೇಲೆ ನೀವು ತ್ಯಾಜ್ಯನ ಬಿಸಾಡಲಿಕ್ಕೆ ಏನು ಮಾಡ್ತಾರೆ, ಬಯೋ ಹಜಾರ್ಡ್ ಒಂದು ಬ್ಯಾಗ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಟೆಸ್ಟ್ಗೆ ಮೊದಲು ಏನೇನು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ, ಇಲ್ಲಿ ಟೆಸ್ಟ್ಗೆ ಮಾಡೋದಕ್ಕಿಂತ ಮುಂಚೆ ಏನೇನು ಮಾಡ್ಕೋಬೇಕಿತ್ತಪ್ಪ ಅಂದರೆ, ಸೊ ನಿಮಗೆ ಈ ಮೊಬೈಲ್ನಲ್ಲಿ ಮೈಲ್ಯಾಬ್ ಕೋವಿಸೆಲ್ಫ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ. ಅಂದರೆ ತಂದ ಮೇಲೆ ನೀವು ಫಸ್ಟು ಮೊಬೈಲ್ನಲ್ಲಿ ಮೈಲ್ಯಾಬ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಕೋವಿಸೆಲ್ಫ್ ಬೈ ಮೈಲ್ಯಾಬ್ ಅಂತ. ಸೊ ಕೋವಿಸೆಲ್ಫ್ ಬೈ ಮೈಲ್ಯಾಬ್ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಕೋವಿಸೆಲ್ಫ್ ಬೈ ಮೈಲ್ಯಾಬ್ ಅಂತೇಳಿ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಈಸಿ ಆಗುತ್ತೆ ಫ್ರೆಂಡ್ಸ್, ಕೋವಿಸೆಲ್ಫ್ ಬೈ ಮೈಲ್ಯಾಬ್ ಅದು ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಪ್ನಲ್ಲಿ ಪರೀಕ್ಷೆ ಯಾರು ಒಳಪಡ್ತೀರಾ ಅವ್ರ ಹೆಸರು, ವಯಸ್ಸು ಇತ್ಯಾದಿ ಮಾಹಿತಿನ ತುಂಬಕ್ಕಾಗುತ್ತೆ, ಅದನ್ನ ಇನ್ಫಾರ್ಮೇಷನ್ ತುಂಬಕ್ಕಾಗುತ್ತೆ. ಆಮೇಲೆ ಕೈಗಳನ್ನ ಚೆನ್ನಾಗಿ ಮೊದಲು ಚೆಕ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಸೋಪ್ನಿಂದ ತೊಳ್ಕೊಬೇಕು. ಆಮೇಲೆ ಸ್ವಚ್ಛವಾದ ಟೇಬಲ್ ಐತಿರೋ ಮೇಲೆ ಕಿಟ್ಗಳನ್ನ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್, ಸೊ ಇದನ್ನು ನೀವು ಚೆಕ್ ಮಾಡ್ಕೋ. ಆಮೇಲೆ ಇದ್ರ ಬಳಕೆ ಹೇಗಪ್ಪ ಅಂದರೆ, ಈ ಟೆಸ್ಟ್ನ ವಿಧಾನ ಹೇಗೆ ಎಂಬುದನ್ನು ಸೊ ಕಿಟ್ನ ತಯಾರಕ ಮೈಲ್ಯಾಬ್ ಕಂಪ್ನಿ ಏನಂದರೆ ಯೂಟ್ಯೂಬ್ ವಿಡಿಯೋದಲ್ಲಿ ತಿಳಿಸಿದೆ. ಅದರ QR ಕೋಡ್ನ ಮೇಲೆ ಸ್ಕ್ಯಾನ್ ಮಾಡಿದ್ದು, ಆಸಕ್ತರನ್ನು ಸ್ಕ್ಯಾನ್ ಮಾಡಿ ಕಿಟ್ ಬಳಕೆ ಬಗ್ಗೆ ಪರೀಕ್ಷಾ ವಿಧಾನವನ್ನು ಕೂಡ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಅದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಅದ್ರದ್ದು ವಿಡಿಯೋ ಇದೆ ಫ್ರೆಂಡ್ಸ್. ಸೊ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಯೂಟ್ಯೂಬ್ನಲ್ಲಿ ಅವ್ರು ಹಾಕಿದ್ದಾರೆ. ಸೊ ಅದ್ರದ್ದು ಒಂದು ಲಿಂಕ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಅದರಲ್ಲಿ ಕೂಡ ನೀವು ಯೂಸ್ ಮಾಡಿ. ಆಮೇಲೆ ಇದರಲ್ಲಿ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸೊ ನೋಡಿ ಫ್ರೆಂಡ್ಸ್, ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಕಟ್ಟುನಿಟ್ಟಾದ ಸೂಚನೆಗಳು ಏನೇನಪ್ಪ ಅಂದರೆ, ಕೊರೋನಾ ಗುಣಲಕ್ಷಣಗಳು ಮಾತ್ರ ಈ ಕಿಟ್ನ ಬಳಸತಕ್ಕದ್ದು. ಅಂದರೆ ಸೊ ನಿಮ್ಗೆ ಕೊರೋನಾ ಅನಿಸ್ತಾ ಇದೆ ಅಂದರೆ, ಕೊರೋನಾ ಸಿಂಪ್ಟಮ್ಸ್ ಬಂದಿದ್ದಾವೆ ಅಂದರೆ ಮಾತ್ರ ಇದರ ಆ್ಯಪ್ನ ಆಮೇಲೆ ಈ ಪರ್ಟಿಕ್ಯುಲರ್ ಕಿಟ್ನ ಯೂಸ್ ಮಾಡ್ಕೋಬೇಕು. ಆಮೇಲೆ ವಿವೇಚನಾ ರಹಿತ ಸುಖ ಸುಮ್ಮನೆ ಬಳಸುವಂತಿಲ್ಲ. ಆಮೇಲೆ ಕೊರೋನಾ ದೃಢಪಟ್ಟಿರೋ ಪ್ರಾಥಮಿಕ ಸಂಪಾದಕ ಕೂಡ ಇದನ್ನು ಬಳಸ್ಬೋದು. ಪರೀಕ್ಷೆ ಮುಗಿದ ನಂತರ ಕಿಟ್ನಲ್ಲಿ ಸ್ಟ್ರಿಪ್ನಲ್ಲಿ ಕಾಂತ ಫಲಿತಾಂಶ ಫೋಟೋ ತೆಗಿಬೇಕು. ಯಾವ ಮೊಬೈಲ್ ಸಂಖ್ಯೆಯಿಂದ ಮೈಲ್ಯಾಬ್ ಕೋವಿಸೆಲ್ಫ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರೋ ಅದೇ ಮೊಬೈಲ್ ಸಂಖ್ಯೆಯಿಂದ ಸ್ಟ್ರಿಪ್ ಫೋಟೋನ ಏನು ಮಾಡ್ಬೇಕು, ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಫೋಟೋ ತೆಗೆದುಬಿಟ್ಟು ಅದನ್ನು ಸ್ಟ್ರಿಪ್ನ ಅಪ್ಲೋಡ್ ಮಾಡಿದರೆ ನಿಮಗೆ ರಿಸಲ್ಟ್ ಇಮಿಡಿಯೇಟಾಗಿ 20 ನಿಮಿಷದಲ್ಲಿ ನಿಮಗೆ ರಿಪೋರ್ಟ್ನ ಕೊಡ್ತಾರೆ ಫ್ರೆಂಡ್ಸ್. ಕೊರೋನಾ ಗುಣಲಕ್ಷಣಗಳಿದ್ದವರು ಈ ಪರೀಕ್ಷೆನ ನೆಗೆಟಿವ್ ಬಂದರೆ ತಕ್ಷಣ RT-PCR ಟೆಸ್ಟ್ಗೆ ಒಳಗಾಗಬೇಕು. ನೆಗೆಟಿವ್ ಅಂತ ಬಂದರೆ RT-PCR ಟೆಸ್ಟ್ ಒಳಗಾಗಬೇಕು. ಸೆಲ್ಫ್ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದವರು ಶಂಕಿಸಿ ಕೊರೋನಾ ಸೋಂಕಿತರನ್ನು ಪರಿಗಣಿಸಲಾಗುತ್ತದೆ. ಅಂಥವ್ರು ICMR ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಅಂದರೆ ನೀವು ಅರ್ಥ ನೆಗೆಟಿವ್ ಬಂತಪ್ಪ ಅಂದರೆ RT-PCR ಟೆಸ್ಟಿಗೆ ಒಳಗಾಗಬೇಕು. ಅವ್ರದ್ದು ರಿಪೋರ್ಟ್ ಏನಾಗಿರುತ್ತೆ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ಗೆ ಹೋಗುತ್ತೆ. ಹಾಗಾಗಿ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಇನ್ನೊಂದು ಸರಿ RT-PCR ಟೆಸ್ಟ್ಗೆ ಒಳಗಾಗಬೇಕು. ಒಂದು ವೇಳೆ ಪಾಸಿಟಿವ್ ಬಂತಪ್ಪ ಅಂದರೆ ಅವ್ರು ಅಂಥವ್ರು ಏನು ಮಾಡಬೇಕಾದ್ರೆ ಐಸೋಲೇಷನ್ ಆಗಲೇಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಪ್ರಯೋಜನ ಏನಂದರೆ ಕೇವಲ 15ರಿಂದ 20 ನಿಮಿಷದಲ್ಲಿ ರಿಸಲ್ಟ್ ಪಡ್ಬೋದು. ಮನೆಯಲ್ಲೇ ಬಳಸಬಹುದರಿಂದ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರಲ್ಲ. ವಯಸ್ಸಾದವರು, ಸುಸ್ತಾದವ್ರಿಗೆ ಭಾಳ ಇಂಪಾರ್ಟೆಂಟ್ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಇದು. ಹಾಗಾಗಿ ಇನ್ನು ಮುಂದೆ ಮನೆಯಲ್ಲೇ ಕೊರೋನಾ ಪರೀಕ್ಷೆ ಮಾಡಿಕೊಳ್ಳಿ. ಆಮೇಲೆ ಹೋಮ್ ಟೆಸ್ಟಿಂಗ್ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ಕೋವಿಸೆಲ್ಫ್ನ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಟೆಸ್ಟ್ನ ನೀವು ಮಾಡ್ಕೋಬೇಕಿತ್ತಪ್ಪ ಅಂದರೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಪ್ನ ಡೌನ್ಲೋಡ್ ಮಾಡಿದ ಮೇಲೆ ಹೆಸರು, ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಫೋಟೋನ ಅಪ್ಲೋಡ್ ಮಾಡಿ ಸೊ ನಿಮ್ಮ ರಿಸಲ್ಟ್ನ ನೀವು ತೊಗೋಬೋದು. ಆಮೇಲೆ ಅತಿ ಮುಖ್ಯವಾಗಿ ಸ್ಕ್ಯಾನಿಂಗ್ ಮಾಡ್ಕೋಬೇಕು. ಬಾರ್ಕೋಡ್ ಸ್ಕ್ಯಾನರ್ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಟೆಸ್ಟ್ ಕಿಟ್ ಓಪನ್ ಬಳಿಕ ಕಿಟ್ನಲ್ಲಿರ್ತಕ್ಕಂಥ ಕಡ್ಡಿ ಮೂಲಕ ಏನು ಮಾಡಬೇಕಾಗುತ್ತೆ, ನೀವು ಮೂಗಿನಲ್ಲಿ ಇಟ್ಟು ಸ್ವಾಬ್ ತೆಗಿಬೇಕು. ಟೆಸ್ಟ್ ಕಿಟ್ನ ಒಳಗಡೆ ಸ್ವಾಬ್ ಹಾಕಿ ಕಿಟ್ನ ಪ್ರತ್ಯೇಕವಾಗಿ ಇಡಬೇಕು. ಅದಾದ ನಂತರ ಹಾಕಿದ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ICMRಗೆ ಅದರ ರಿಸಲ್ಟ್ ಕೂಡ ICMRಗೆ ಹೋಗುತ್ತೆ. ಅದರಲ್ಲಿ ನೆಗೆಟಿವ್ ಬಂತಂದರೆ ನಿಮಗೆ RT-PCR ಕಡ್ಡಿ ಆಗುತ್ತೆ. ಪಾಸಿಟಿವ್ ಬಂತಪ್ಪ ಅಂದರೆ ಸೆಲ್ಫ್ ಟೆಸ್ಟ್ ಕಿಟ್ನಲ್ಲಿ ಪಾಸಿಟಿವ್ ದೃಢಪಟ್ಟರೆ ಅವ್ರು ಏನು ಮಾಡಬೇಕಂದ್ರೆ ICMRಗೆ ಹೋಗಲಿದೆ. ಅವರ ಆರೋಗ್ಯ ಇಲಾಖೆ ಮಾಹಿತಿ ಕೂಡ ನೀಡಲಾಗಿದೆ. ಅವ್ರಿಗೆ ಏನಂದರೆ ಆರೋಗ್ಯ ಇಲಾಖೆ 250 ರೂಪಾಯಿಗೆ ಕೋವಿಡ್ ಟೆಸ್ಟ್ ಸಿಗುತ್ತೆ. ಅಂಥವ್ರು ಟೆಸ್ಟ್ ಮಾಡಿಸ್ಕೊಂಡು ಇದಕ್ಕೆ ICMR ಮಾರ್ಗಸೂಚಿಯನ್ನು ಪ್ರಕಟಿಸಿ ಸೊ ಇದನ್ನೆಲ್ಲನೂ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇದು ಯಾರು ಮಾಡ್ಕೋಬೋದ್ರೆ ಸೆಲ್ಫ್ ಟೆಸ್ಟ್ ಬಳಕೆ ಬಳಸಬಾರ್ದು. ಆಮೇಲೆ ಸೋಂಕಿನ ಗುಣಲಕ್ಷಣ ಹೊಂದಿರುವವರು ಪ್ರಾಥಮಿಕ ಸಂಪರ್ಕ ಟೆಸ್ಟ್ ಮಾಡ್ಕೊಳ್ಬೇಕು. ರೋಗ ಲಕ್ಷಣ ಇದ್ದರೂ ನೆಗೆಟಿವ್ ಬಂದರೂ RT-PCR ಟೆಸ್ಟ್ ಮಾಡಿಸ್ಕೋಬೇಕು. ಆ್ಯಂಟಿಜೆನ್ ಪರೀಕ್ಷೆ ವೇಳೆ ಮಿಸ್ ಆಗೋ ಪಾಸಿಟಿವ್ ಪ್ರಕರಣವನ್ನು RT-PCR ಇದನ್ನು ಪತ್ತೆ ಹಚ್ಚುತ್ತೆ ಫ್ರೆಂಡ್ಸ್. ಸೊ ಇದು ಏನಪ್ಪ ಅಂದರೆ ಸೊ ಮನೆಯಲ್ಲೇ ನೀವು ಕೋವಿಡ್ ಪರೀಕ್ಷೆ ಮಾಡಿಸ್ಕೊಳ್ಳುವಂಥ ಮಾರ್ಗಸೂಚಿನ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಈ ಕಿಟ್ನ ಪುಣೆ ಮೈಲ್ಯಾಬ್ ಕೋವಿಸೆಲ್ಫ್ ಅನ್ನೋರು ಡಿಸೈನ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟು. ಆಮೇಲೆ ನೀವು ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಮಗೇನಪ್ಪ ಅಂದರೆ ಏನಾದರೂ ICMRಯಿಂದ ಆಲ್ರೆಡಿ ಇದನ್ನು ತೊಗೊಂಡಿರೋದ್ರಿಂದ ICMRಯಿಂದ ಆಲ್ರೆಡಿ ಅಪ್ರೂವಲ್ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಕೇವಲ 2 ನಿಮಿಷ ಪರೀಕ್ಷೆಗೆ ಬೇಕಾಗೋ ಸಮಯ, ಆಮೇಲೆ 15 ನಿಮಿಷ ತಪಾಸಣೆ ಫಲಿತಾಂಶಕ್ಕೆ ಬೇಕಾಗಿರುತ್ತೆ ಸಮಯ. ಟೋಟಲಿ 15ರಿಂದ 20 ನಿಮಿಷ ನಿಮ್ಗೆ ಬೇಕಾಗುತ್ತೆ. 250 ರೂಪಾಯಿ ಕಿಟ್ನಲ್ಲಿ ನೀವು ಸೊ ಇದ್ರ ದರ ಇರುತ್ತೆ. ಆಮೇಲೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಬಳಸೋದು ಹೇಗೆಂದರೆ ಒಂದು ಪ್ರೀ ಫಿಲ್ಡ್ ಎಕ್ಸ್ಟ್ರಾಕ್ಷನ್ ಟ್ಯೂಬ್ ಇರುತ್ತೆ. ಸ್ಪೈರಲ್ ನೆಸಲ್ ಸ್ವಾಬ್ ಟೆಸ್ಟಿಂಗ್ ಕಾರ್ಡ್ಗೆ ಬಯೋ ಹಜಾರ್ಡ್ಗೆ ಬ್ಯಾಗ್ನ ಒಳಗೊಂಡಿರ್ತಾರೆ. ಪರೀಕ್ಷೆಗೆ ಕೊಳ್ಳೋ ಮೊದಲು ಮೈಲ್ಯಾಬ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಕೋವಿಸೆಲ್ಫ್ನ ಎಲ್ಲ ಮಾಹಿತಿ ಮಾಡಿಕೊಂಡು ಕೈಕಾಲನ್ನ ಸ್ಯಾನಿಟೈಸ್ ಮಾಡಿಕೊಂಡು ನಂತರ ದ್ರವನ ಎಕ್ಸ್ಟ್ರಾಕ್ಷನ್ ಮೂಗಿನ ತಕ್ಕೊಂಡು ಲಿಕ್ವಿಡ್ ಹಾಕಿರೋಂಥ ಟ್ಯೂಬ್ ತಿರುಗಿಸ್ಬೇಕು. ಅದಾದಮೇಲೆ
ಲಿಕ್ವಿಡ್ನ 2 ಹನಿಯನ್ನು ಟೆಸ್ಟಿಂಗ್ ಕಾರ್ಡ್ ಮೇಲೆ ಹಾಕ್ಕೋಬೇಕು ಫ್ರೆಂಡ್ಸ್. ಇದಾದ 15 ನಿಮಿಷದಲ್ಲಿ ಫಲಿತಾಂಶ ಬರುತ್ತೆ. ಒಂದು ವೇಳೆ ಪಾಸಿಟಿವ್ ಬಂದರೆ ಕಾರ್ಡ್ ಮೇಲೆ 2 ರೇಖೆ ಬರುತ್ತೆ, ನೆಗೆಟಿವ್ ಇತ್ತಂದರೆ ಕಾರ್ಡ್ ಮೇಲೆ ಒಂದೇ ರೇಖೆ ಬರುತ್ತೆ ಫ್ರೆಂಡ್ಸ್. ಅಲ್ಲದೆ ಫಲಿತಾಂಶ ಬರಲಿಕ್ಕೆ 20 ನಿಮಿಷ ಜಾಸ್ತಿ ಸಮಯ ತೊಗೊಂಡ್ರೆ ರೇಖೆ ಸರಿಯಾಗಿ ಇಲ್ಲ ಅಂತ ಅರ್ಥ, ಅದನ್ನು ನೀವು ರಿಜೆಕ್ಟ್ ಮಾಡಬೇಕಾಗುತ್ತೆ, ಕಿಟ್ಟು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತೇಳಿ. ಓಕೆನಾ ಫ್ರೆಂಡ್ಸ್? ಸೊ ಆಲ್ರೆಡಿ ಹೇಳಿರೋ ಹಾಗೆ ಮೈಲ್ಯಾಬ್ ರಿಸೀವ್ಸ್ ICMR ಅಪ್ರೂವಲ್ ಫಾರ್ ಇಂಡಿಯಾಸ್ ಫಸ್ಟ್ ಸೆಲ್ಫ್ ಯೂಸ್ COVID-19 ಟೆಸ್ಟ್. ಅಂದರೆ ಸೊ ಮೈಲ್ಯಾಬ್ ಅನ್ನೋ ಒಂದು ಪುಣೆ ಕಂಪನಿ ಏನು ಮಾಡಿದೆ, ICMR ಇಂದ ಅಪ್ರೂವಲ್ ತೊಗೊಂಡಿದೆ. ಇದು ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡಲಿಕ್ಕೆ 20th ಮೇನಲ್ಲಿ ಆಲ್ರೆಡಿ ಇವರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ CoviSelf ಅನ್ನೋ ಕಿಟ್ನಿಂದ. ಆಮೇಲೆ ಇದಕ್ಕೆ 72 ಅವರ್ಸ್ನಲ್ಲಿ ನಿಮಗೆ ಏನಂದರೆ ಸೊ ನಿಮಗೆ ಆಟೋಮೆಟಿಕ್ಕಾಗಿ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಬರುವಂಥ ಟೈಮ್ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸೊ ಇದನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಇದು ಯೂಸ್ ಮಾಡ್ಕೋಬೋದು. ಆಮೇಲೆ ಈಗ ಸೊ ಟೆಸ್ಟ್ನ ನಿಮಗೆ 1 crore ಟೆಸ್ಟ್ ಪರ್ ವೀಕ್ ವಿತಿನ್ 14 ಡೇಸ್ ಒಳಗಡೆ ಇದು ಬರ್ತಾ ಇದೆ. ಆಮೇಲೆ 250 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್, ಅಫೋರ್ಡಬಲ್ ಪ್ಯಾಕ್ ಆಫ್ ಒನ್ ಡೇಸ್ನಲ್ಲಿ. ಸೊ ಆ ಥರ ಆಗಿ ಸೊ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ಯಾವುದೇ ಒಂದು ತೊಂದರೆ ಇಲ್ಲ. ಸೊ ಇದೇನಪ್ಪ ಅಂದರೆ ಮಾಡಿದ್ದಾರೆ. ಆಮೇಲೆ ಅವ್ರು ಯೂಟ್ಯೂಬ್ನಲ್ಲಿ ಕೂಡ ಏನಂದರೆ ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ CoviSelf COVID-19 ಟೆಸ್ಟ್ ಅಟ್ ಹೋಮ್ ಮೈಲ್ಯಾಬ್ ಅಂತೇಳಿ ಇದನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದರಲ್ಲಿ ಯಾವ ಥರ ಯೂಸ್ ಮಾಡ್ಕೋಬೇಕಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಒಂದು ತೊಂದರೆ ಇಲ್ಲ. ಇದರಲ್ಲಿ ಆಲ್ರೆಡಿ ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿದ್ದಾರೆ, ಇದರಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್. ನಿಮಗೆ ಇವು ಉಪಯೋಗ ಆಗುತ್ತೆ, ಮನೆಯಲ್ಲೇ ಕೂತ್ಕೊಂಡು ನೀವು ಟೆಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇದೇನಪ್ಪ ಅಂದರೆ CoviSelf ಎಂಬ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಬಗ್ಗೆ ನಾನು ನಿಮ್ಮ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಬಯಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಆಮೇಲೆ ಈ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಇವ್ರದ್ದು CoviSelf COVID-19 ಟೆಸ್ಟ್ ಅಟ್ ಹೋಮ್ ಅಂತೇಳಿ ಇರುತ್ತೆ. ಸೊ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮಗೆ ನನ್ನ ಲಿಂಕ್ನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅದನ್ನು ನೀವು ಡೈರೆಕ್ಟಾಗಿ ಹೋಗಿ ಅಲ್ಲೇ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.